ನವೆಂಬರ್ 8ರಂದು ನೋಟು ನಿಷೇಧ ಮಾಡಿದಾಗ ದೇಶದ ಜನತೆಯ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದು ಹಮ್ನೆ 50 days 50 days ಏನೋ ಮಾಂಗೆ 50 ದಿನ ಮಾಂಗೆ ಅಂತಂದ್ರು. ನಾವು ಮಾಂಗೆ ಅಂತ ಕೊಟ್ವಿ. ಈಗ ಅವರು ಕೊಡ್ತಾ ಇದ್ದಾರೆ ವಾಪಸ್ಸು. ಬಹುಶಃ ಈ ಗಲಾಟೆ, ಈ ಗೊಂದಲ, ಈ ಕಷ್ಟ, ಈ ಸುಖ ಎಲ್ಲನೂ ನಿಮಗೆ ಇನ್ನೂ 30 ದಿನ ಮುಂದಕ್ಕೆ ಹೋಗುತ್ತೆ ಅನ್ಸುತ್ತೆ. ಜನವರಿಯ 30ರವರೆಗೂ ಇದು ಎಳೆದಾಡಿಕೊಂಡು ಹೋಗುತ್ತೆ ಅನ್ನೋ ಸರ್ವ ಲಕ್ಷಣಗಳನ್ನು ಇವತ್ತು ಒಂದು ರೀತಿ ಮುಂಜಾಗ್ರತಾ ಕ್ರಮವಾಗಿ ಹೇಳಿಕೆಯನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದಕ್ಕೆ ಇರುವುದು ಅವರಿಗೆ 7 ದಿನ. RBI ಮೂಲಕ ಪ್ರಧಾನಿ ಮೋದಿ ಸರ್ವ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಿಜ, ಆದರೆ ಅದನ್ನು ನಿಭಾಯಿಸೋದು ಕಷ್ಟ ಅಂತ ಕಾಣಿಸ್ತಾ ಇದೆ. ಈ ಮಧ್ಯೆ ನೋಟುಗಳ ಮುದ್ರಣ ಕಾರ್ಯವನ್ನು ಮತ್ತಷ್ಟು ಬಿರುಸುಗೊಳಿಸಿದ್ದಾರೆ. 500 ರೂಪಾಯಿ ನೋಟಿನ ಮುದ್ರದಲ್ಲಿ 3 ಪಟ್ಟು ಹೆಚ್ಚಳವಾಗ್ತಾ ಇದೆ. ನಾಸಿಕ್ನಲ್ಲಿ ದಿನನಿತ್ಯ 500 ರೂಪಾಯಿ ಮುಖಬೆಲೆಯ 1 ಕೋಟಿ ನೋಟ್, ಅಂದರೆ ನೋಟ್ಗಳನ್ನು ಸಂಖ್ಯೆಯನ್ನು, 1 ಕೋಟಿ ರೂಪಾಯಿ ಮೌಲ್ಯ ಅಲ್ಲ, 1 ಕೋಟಿ ನೋಟುಗಳು ಅದನ್ನು ಪ್ರಿಂಟ್ ಮಾಡ್ತಾ ಇದ್ರೆ ನಿನ್ನೆ ನಾಸಿಕ್ ಪ್ರೆಸ್ನಿಂದ RBIಗೆ 43 ಮಿಲಿಯನ್, ಸುಮಾರು 4 ಕೋಟಿ 30 ಲಕ್ಷ ನೋಟುಗಳು 4 ಕೋಟಿ 30 ಲಕ್ಷ ಮೌಲ್ಯದ್ದಲ್ಲ, ನೋಟುಗಳನ್ನೇ ರವಾನಿಸಲಾಗಿದೆ. ಅದರಲ್ಲಿ 500 ಮುಖಬೆಲೆ 11 ಮಿಲಿಯನ್, ಅಂದರೆ 1 ಕೋಟಿ ಚಿಲ್ಲರೆ. ಅದೇ ರೀತಿ ಈ ಥರ ಮುಖಬೆಲೆಯುವುದೆಲ್ಲ ಇದೆ. ನಾಸಿಕ್ನಲ್ಲಿ ಹೊಸ 2000 ಮುಖಬೆಲೆಯ ನೋಟು ಪ್ರಿಂಟ್ ಆಗ್ತಾ ಇಲ್ಲ. 150, 20 ರೂಪಾಯಿ ನೋಟುಗಳ ಮುದ್ರಣ ಚುರುಕುಪಟ್ಟಿದೆ. ಈ ಎಲ್ಲ ನೋಟುಗಳು ಚಲಾವಣೆಗೆ ಬಂದರೆ ಸಮಸ್ಯೆ ಒಂದಿಷ್ಟು ನೀಗಬಹುದು. ಈ ಲೋಯರ್ ಡಿನಾಮಿನೇಷನ್ ನೋಟ್ಗಳು ಒಳಗೆ ಬಂದ್ರೆ ಒಂದಷ್ಟು ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಂತ. ಐ ಸ್ಟಿಲ್ ರಿಮೆಂಬರ್ 1 ತಿಂಗಳ ಮುಂಚೆ ಈ ತರ ಮಾತಾಡ್ತಿರ್ಬೇಕಾದ್ರೆ ನೀವು ಹೇಳಿದ್ರಿ ಅದು ಬರ್ಬೇಕು. ಆಕ್ಚುಲಿ ಜನಕ್ಕೆ ಅವಾಗ ಒಂದಷ್ಟು ರಿಲೀಫ್ ಸಿಗುತ್ತೆ ಅಂತ. ಬರಬೇಕು, ಸಾಧ್ಯ ಆದ್ರೆ ಒಂದು ಹೊಸ ನೋಟು, ಒಂದು 200 ರೂಪಾಯಿದು ಬಂದ್ಬಿಡ್ಬೇಕು ಒಳಕ್ಕೆ. 200 rupees ನೋಟ್ ಬರಲಿ, ಅರ್ಧ ಪ್ರಾಬ್ಲಮ್ ಖಾಲಿ ಆಗ್ಬಿಡುತ್ತೆ. ಇಲ್ಲಿ ಹಂಗೆ ಖಾಲಿ ಆಗ್ಬಿಡ್ತಿದೆ ಹೇಳ್ತೀನಿ ನಾನು. ಅಂದ್ರೆ ಚೇಂಜ್ ಸಿಗುತ್ತೆ, ಚೇಂಜ್ ಸಿಕ್ಬಿಡುತ್ತೆ. 500 ರೂಪಾಯಿಗೂ ಸಿಗುತ್ತೆ, 200 ರೂಪಾಯಿಗೂ ಸಿಗುತ್ತೆ. ದೇಶದಲ್ಲಿ ಒಟ್ಟು ಇನ್ನೂ ಬೇಕಾಗಿರುವುದು ಸುಮಾರು 17,000 ಕೋಟಿ ನೋಟುಗಳು. 17,000 ಕೋಟಿ ರೂಪಾಯಿ ಮೌಲ್ಯದ ನೋಟ್ ಅಲ್ಲ, ಹೌದು, ನೋಟುಗಳು, ನಂಬರ್. ಹೌದು. ಇದು ಆಗೋದಕ್ಕೆ ಬಹುಶಃ ಇನ್ನೂ 6 ತಿಂಗಳು 7 ತಿಂಗಳು ಬೇಕು ಅಂತ ಲೆಕ್ಕ ಹಾಕ್ತಾರೆ ಪ್ರಿಂಟಿನ ಕೆಪಾಸಿಟಿ ನೋಡಿದ್ರೆ. ಆದ್ರೆ ಅಷ್ಟು ದುಡ್ಡು ಬೇಕಾಗಲ್ಲ ಅನ್ನೋದು ನನ್ನ ವಾದ. ಕಾರಣ ಒಂದಿಷ್ಟು ನೋಟುಗಳು ಸರ್ಕ್ಯುಲೇಷನ್ ಇಂದ ಆಚೆ ಹೋಗುತ್ತೆ, ಕರೆಕ್ಟ್, ಹೋಗ್ಲೇಬೇಕು. ಹೌದು, ಆ ನೋಟ್ ವಾಪಸ್ ಬರಬೇಕಾಗಿಲ್ಲ. ಸಣ್ಣ ನೋಟು ಅಂದ್ರೆ 500 ರೂಪಾಯಿ ನೋಟ್ನೇನಾದ್ರು ಮಾರ್ಕೆಟ್ ಒಳಕ್ಕೆ ಬಂದ್ರೆ ಚೇಂಜ್ ರೀಸರ್ಕ್ಯುಲೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಜನ 100 ರೂಪಾಯಿ ನೋಟನ್ನು ಯಾಕೆ ಹೊರಗೆ ತೆಗಿಯಲ್ಲ ಅಂತಂದ್ರೆ ಕಂಡಾಬಟ್ಟೆ ಸಿಕ್ಕಲ್ಲ, ಆಮೇಲೆ ಏನೋ ಬೈಕೆ ಸಿಗಕ್ ಸ್ಟಾರ್ಟ್ ಆದ್ರೆ ಅದು ಡೌನ್ ಆಗುತ್ತೆ. ನಂಬರ್ 3, 17,000 ನೋಟುಗಳು ಪ್ರಿಂಟ್ ಆಗಬೇಕು ಅಂತ ಯಾರು ಹೇಳಬಾರ್ದು. ಯಾಕೆಂದ್ರೆ 12-13 ಆಗ್ತಿದ್ದಂಗೆನೆ ಪ್ರಾಬ್ಲಮ್ ಈಸ್ ಔಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಲಾಸ್ಟ್ ನೋಟ್ ಪ್ರಿಂಟ್ ಆದ್ಮೇಲೆ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳಕ್ ಬರಲ್ಲ. ಕರೆಕ್ಟ್. ನಂಬರ್ 4, ಕ್ಯಾಶ್ಲೆಸ್ ಕಡೆಗೆ ಅಂದ್ರೆ ನಗದು ರಹಿತ ವ್ಯವಹಾರವನ್ನು ಮಾಡುವುದಕ್ಕೆ ಜನ ಸಣ್ಣದಾಗಿ ತಯಾರಿಯನ್ನು ಮಾಡ್ಕೋತಿರೋದ್ರಿಂದ ಅಷ್ಟು ನೋಟುಗಳ ವಿನಿಮಯ ನಿಲ್ಲತ್ತೆ. ಅಂದ್ರೆ ಜನ ಅದಕ್ಕೆ ಇದೇ ಯೂಸ್ ಟು ಇಟ್ ಆಟೋಮೆಟಿಕ್. ಅಲ್ಲ, ಈಗ ತರಕಾರಿ ಅಂಗಡಿಗೆ ಹೋಗಿದ್ದೀರಿ, ಹೌದು, ಅಲ್ಲ 500 ರೂಪಾಯಿ ನೋಟ್ ನಂಗೆ ಕೊಡ್ಬೇಕು ಟಕಾರ ಅಂತ. ನೀವು 2 ಕೆಜಿ ಈರುಳ್ಳಿ, 1 ಕೆಜಿ ಬದನೆಕಾಯಿ, 1 ಕೆಜಿ ಸೀಮೆಂತೆ ಮತ್ತೆ ಕೊಡ, ಇಲ್ಲಿ ಅನ್ಬಿಟ್ಟು ಕೊಡಪ್ಪ ಅಂದ್ಬಿಟ್ಟು ಇಸ್ಕೋಬೇಕು ನೀವು. ಇದಕ್ಕೀಗ ಅವನು ಪೇಟಿಎಂ, WTM ಯಾವ್ದೋ ಒಂದು TM ಹಾಕೊಂಡಿರ್ತಾರಲ್ಲ, ಅಥವಾ ಬಡ್ಡಿ ಅಂತ ನಮ್ಮ SBI ನವ್ರು ಮಾಡಿರೋದು ಈ ತರದ್ದು ಯಾವ್ದೋ ಒಂದು ಹಾಕಿದಾರಲ್ಲ, ಅದ್ರಲ್ಲಿ ಅವ್ನಿಗೆ ಹಿಂಗ ಅಂದ್ಬಿಟ್ಟು ಕೊಟ್ಬಿಡ್ತಾನೆ. ಸೊ ನೋಟೇ ಮೂವ್ಮೆಂಟ್ ಇಲ್ವಲ್ಲ ಅಲ್ಲಿ. ಹೌದು, ಹಾಗಾಗಿ ಆ ನೋಟುಗಳ ಬಳಕೆಯೂ ಇಳಿಬೇಕಲ್ಲಿ. ಲಾಸ್ಟ್ಲಿ ಬ್ಯಾಂಕುಗಳು ಮುಂದಿನ 2-3 ತಿಂಗಳುಗಳ ಕಾಲ ನನ್ನ ಲೆಕ್ಕಾಚಾರದಲ್ಲಿ ದೊಡ್ಡ ಮೊತ್ತವನ್ನ ಡ್ರಾ ಮಾಡಲಿಕ್ಕೆ ಬಿಡಲ್ಲ. 50 ಲಕ್ಷ ನಾನು ನಾಳೆ ಬರ್ತಾ ಇದ್ದೀನಿ, ಒಂದು 15 lakhs ಇಟ್ಕೊಂಡಿದ್ದೀನಿ ಕ್ಯಾಶು, ನಾನು ಡ್ರಾ ಮಾಡಬೇಕು ಅಂತಂದ್ರೆ ಡ್ರಾಕ್ ಬಿಡಲ್ಲ, ಬಿಡಲ್ಲ ದೊಡ್ಡ ಮೊತ್ತನ. ಓಕೆ, 24,000 ಇರೋದನ್ನ 1 ಲಕ್ಷಕ್ಕೆ ತರಬಹುದು, 1 ಲಕ್ಷ ಇದ್ದಿದ್ರೆ 2 ಲಕ್ಷಕ್ಕೆ ತರಬಹುದು. ಈ ತರ ದುಡ್ಡನ್ನು ಬಿಡಲ್ಲ ಅವರು. ಸೊ ಅಷ್ಟು ದೊಡ್ಡ ನೋಟ್ ಸಂಖ್ಯೆಯಲ್ಲಿ ನೋಟುಗಳು ಹೊರಕ್ಕೆ ಬರೋದು ಅಲ್ಲಿ ತಡ್ಕೊಳತ್ತಲ್ಲಿ. ಲಾಸ್ಟ್ಲಿ ಸ್ಯಾಲ್ರಿಗೋಸ್ಕರ ದುಡ್ಡು ಡ್ರಾ ಆಗ್ತಾ ಇತ್ತು ಬ್ಯಾಂಕ್ಗಳಲ್ಲಿ ತುಂಬಾ ಕಡೆ, ಸಂಬಳಕ್ಕೆ ಪೇ ಮಾಡಕ್ಕೆ ಅಂತ. ನಾಳೆ ಸಂಬಳ ರೀ, ಇವತ್ತು ನಮ್ಮವ್ರು ಬರ್ತಾ ಇದ್ದಾರೆ ಹುಡುಗರು, ಅದಕ್ಕೊಂದು 20 ಲಕ್ಷ ಚೆಕ್ ಕಳಿಸಿದ್ದೀನಿ, ಅದನ್ನು ಕಳಿಸ್ಬಿಡಿ ದುಡ್ಡು ಅಂತ ಸಂಬಳ ಕೊಡಕ್ಕೆ. ಈಗ ಸಂಬಳನ ಕಾರ್ಡ್ ಶಿಫ್ಟ್ ಮಾಡ್ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ನಿಲ್ಲಬೇಕು. ಹೀಗಾಗಿ 17,000 ಕೋಟಿ ನೋಟ್ ಬೇಕು ಅನ್ನೋದು ಮೇಲ್ನೋಟಕ್ಕೆ ಲೆಕ್ಕ ಸರಿ ಇದ್ರು ಅಷ್ಟು ಬೇಕಾಗ್ಲಿಕ್ಕಿಲ್ಲ. ಅಂದ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ಟಾ ಅಂದ್ರೆ ನೋ, ನಾಟ್ ಸಾಲ್ಟ್. ನರೇಂದ್ರ ಮೋದಿ ಅವರು ಮುಂಬೈನಲ್ಲಿ ಭಾಷಣ ಮಾಡಿದಾಗ ಒಂದು ಕಡೆ ಅವ್ರು ಅದನ್ನು ಡಿಫೆಂಡ್ ಮಾಡಿದ್ರು. 125 ಕೋಟಿ ಜನ ನಿಮ್ ಜೊತೆ ಇದ್ದಾರೆ ಅಂತ. ಇವತ್ತು ಪಬ್ಲಿಕ್ ಹೆಲ್ಪ್ ಟೈಮ್ ಅಲ್ಲಿ ಒಂದು ಹೆಣ್ಣಮಗಳು ಚಿಕ್ಕಮಂಗ್ಳೂರಿನಿಂದ ಮಾತಾಡ್ತಿದ್ರು, ಗೋಳೋ ಅಂತ ಅಳುತ್ತಿದ್ದಾಳೆ, ಗೋಳೋ ಅಂತ ಅಳುತ್ತಾಳೆ ಹೆಣ್ಮಗಳು. ಏನ್ ಮಾಡ್ತಿರ್ತಾರೆ ಭಾರತೀಯ ಜನತಾ ಪಕ್ಷ? ಬರೀ ಮೋದಿ ಹೇಳಿದ್ದನ್ನು ಬಾಟ್ ಆಡ್ಸ್ಕೊಂಡು ಓಡಾಡೋದ ನೀವು? ಯಡಿಯೂರಪ್ಪನವ್ರು ಬೇರೆ ಏನು ಕೆಲಸವಿಲ್ವಂತ? ಶೋಭಾ ಕರಂದ್ಲಾಜೆ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಪ್ರಹ್ಲಾದ ಜೋಶಿ, ಶಿಟಿ, ರವಿ, ಅಶೋಕ್,
ಈಗ ಕೆಲಸವಿಲ್ವಾ ನಿಮ್ಗಳಿಗೆ? ಯಾರು ಒಬ್ರು ಒಂದಿನ ಹೋಗಿ ಸಾರ್ವಜನಿಕ ಸಂಪರ್ಕಕ್ಕೆ ಒಂದಷ್ಟು ಜನ ಸೇರಿಸಿ ಏನು ಸಮಸ್ಯೆ ಇದೆ, ಇದಕ್ಕೆ ಏನಾದ್ರು ಪರಿಹಾರ ಮಾಡ್ಕೊಡಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಯಾವುದಾದ್ರೂ ಒಂದು ರೀತಿಯಲ್ಲಿ ಸಾಧ್ಯ ಇದೆಯಾ? ಅವ್ರ ಕಷ್ಟನಾದ್ರು ಕೇಳೋಣ ಅಂತ ಯಾವತ್ತಾರು ಒಂದಿನ ಮಾಡಿದ್ರ? ಬರೀ ಡ್ರಾಮಾ ಮಾಸ್ಟರ್ಗಳು ಎಲ್ಲರೂ, ಬರೀ ಆ ಅಪ್ಪನ ಭಾಷಣ ಆಡ್ಕೊಂಡು ಯಾರೋ ಅಪೋಸ್ ಮಾಡ್ಬಿಟ್ಟು ಹೆಚ್ಚು ಕಡಿಮೆ ಮಾತಾಡ್ಬಿಟ್ರೆ ಸಾಕು, ಕಾಂಗ್ರೆಸ್ ದ್ರೋಹಿ, ಇವನು ಕಾಂಗ್ರೆಸ್ ಏಜೆಂಟ್ ದ್ರೋಹಿ, ಇವನು ಇದು ಮಾತಾಡಕ್ ಬರುತ್ತಾ ನಿಮಗೆ? ನಿಮ್ಮ ಪ್ರೈಮ್ ಮಿನಿಸ್ಟರ್ನ ನೀವು ಡಿಫೆಂಡ್ ಮಾಡ್ಕೊಳಕ್ಕಾಗ್ಬೋದು? ನೀವ್ಯಾವ ದೊಡ್ಡ ಪಾರ್ಟಿ ಲೀಡರ್ಗಳು ನಮಗೆ ಹೇಳ್ತಾರೆ ಟಿವಿನವ್ರಿಗೆ ಸಪೋರ್ಟ್ ಮಾಡಿ ಇರಬೇಕು ನೀವು ಅದು ಜನಕ್ಕೆ ಎಂಕರೇಜ್ಮೆಂಟ್ ಕೊಡಬೇಕು, ನೀವು ಅವ್ರಿಗೆ ಎಜುಕೇಶನ್ ಕೊಡಬೇಕು. ನೀವೇನು ಕಳೆಕಾ ಬೀಜ ತಿಂತಿದ್ದೀರಾ ಎಲ್ಲರೂ? ನೀವೇನು ಕಡಿತಾ ಇದ್ದೀರಿ ಕೂತ್ಕೊಂಡು? ಓಟ್ ಹಾಕಿಸ್ಕೊಳಕ್ ಬೇಕಾ ನಿಮಗೆ? ನರೇಂದ್ರ ಮೋದಿ ಹೆಸರಲ್ಲಿ ಬಂದು ನಾಚಿಕೆನೂ ಆಗಲ್ಲ ಇವ್ರುಗಳಿಗೆ. ಕಾಂಗ್ರೆಸ್ನವ್ರು ಮಾಡಲ್ಲಪ್ಪ, ನೀವೇನು ಮಾಡ್ತಿದ್ದೀರಿ? ನೀವೇನು ಮಾಡ್ತಿದ್ದೀರಿ? ಒಂದಿನ ರಸ್ತೆಗಿಳಿಲಿಲ್ಲ, ಒಂದಿನ ಬಂದು ಕೇಳಲಿಲ್ಲ, ಬರೀ ಭವಿಷ್ಯ ಹೇಳ್ಕೊಂಡು ಇನ್ನು 3 ದಿನದಲ್ಲಿ CM ಹೋಗ್ತಾರೆ, ಇನ್ನು 4 ದಿನದಲ್ಲಿ ಮಿನಿಸ್ಟರ್ ಹೋಗ್ತಾರೆ. ಇದೇನಾ ನಿಮ್ಮ ಕೆಲಸ? ಫಸ್ಟ್ ಇದನ್ನು ಇಳಿರಿ, ನೀವು ಮಾಡೋ ಕೆಲಸ ಫಸ್ಟ್ ಮಾಡಿ. ನಿಮ್ಮ ಪಕ್ಷದವರೇ ಮಾಡಿರೋದು ಈಗ, ಹಂಗಾರೆ ದೇಶದ ಪ್ರಧಾನಿಯವರು, ನಾವು ಪಕ್ಷ ಹೇಳಬಾರ್ದು ಅವ್ರಿಗೆ, ನಾವು ಡಿಪೆಂಡ್ ಮಾಡಿ ಫಸ್ಟ್ ಬಂದು ನೀವು ಅದನ್ನ ಮಾಡಲ್ಲ ಯಾರುವೆ. ಹಾಗಾಗಿ ಆ ಜನರ ಕಷ್ಟ ಮುಂದುವರಿಯುತ್ತೆ. ಇವತ್ತಿನ ದಿನ ಅವರ ಭಾಷಣದಲ್ಲಿ ಇನ್ನು 30 ದಿನಗಳ ಕಾಲ ಈ ಸಮಸ್ಯೆ ಮುಂದುವರಿಯುವ ಸರ್ವ ಲಕ್ಷಣಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ಮೆಂಟಲಿ ರೆಡಿ ಆಗ್ಬೇಕು. ಹೌದು, ಈ 7 ದಿನ ಅಂತ ನೀವೇನೋ ಒಳ್ಳೆ ಕೌಂಟ್ ಡೌನ್ ಟೈಪ್ ಆಗ್ತಾ ಇದ್ದೀರಲ್ಲ, ಇನ್ನೊಂದೇ ಗಂಟೆ ಬಾಕಿ, ಇನ್ನು 10 ನಿಮಿಷ ಬಾಕಿ ಟೈಪ್ ಆಗ್ತಿದ್ದೀರಲ್ಲ, ಅದಿಲ್ಲ ಅಂತ ನನ್ನ ಲೆಕ್ಕಾಚಾರ. ಸೊ ಜನವರಿ 2ನೇ ತಾರೀಕು ಸೋಮವಾರ ಇನ್ನೇನೋ ಆಗ್ಬಿಡುತ್ತೇನೋ, ಮ್ಯಾಜಿಕಲ್ ಇರಬಾರ್ದು ನಾವು ಇಲ್ಲ ಅಂತ ನನ್ನ ಲೆಕ್ಕಾಚಾರ. ಇದನ್ನ ಬದಲಾಯಿಸಕ್ಕೆ ಅವ್ರು ಏನಾದ್ರು ಮಾಡ್ಬಿಟ್ರೆ ನಂಗೆ ಗೊತ್ತಿಲ್ಲ, ನನಗೆ ಕಾಣಿಸ್ತಿಲ್ಲ ಸದ್ಯಕ್ಕೆ. ಬಟ್ ಯು ಸ್ಟಿಲ್ ಸೇಸ್ ಜನ ಇನ್ನು ಪೇಷನ್ಸ್ ಅಲ್ಲಿ ಕಾಯ್ತಾ ಇದ್ದಾರೆ. ಜನ ಒಂದೇ ಒಂದು ಕಾರಣಕ್ಕೆ ಕಣ್ರಿ, ಬೇಗ ಹೋಗೋಣ, ಟೈಮ್ ಇಲ್ಲ ಇವತ್ತು. ಜನ ಒಂದೇ ಒಂದು ಕಾರಣಕ್ಕೆ ಇದಕ್ಕೆ ಸಪೋರ್ಟ್ ನಿಂತಿರೋದು, ಇನ್ನೇನು ಕಾರಣ ಇಲ್ಲ. ದೀರ್ಘಕಾಲದಿಂದ ನಮ್ಮನ್ನ ಲೂಟಿ ಹೊಡೆದು ತಿಂದು ಕೂತಿರೋರು ಹಣ ಆಚೆಗೆ ಬರುತ್ತೇನೋ ಅನ್ನೋ ಆಸೆಯಿಂದ, ಕರೆಕ್ಟ್ ಅಷ್ಟೇ. ಯಾರು ಮಾಡದೇ ಇದ್ದಿದ್ದನ್ನ ಈ ಮಹಾಪುರುಷ ಮಾಡಕ್ಕೇನೋ ಹೊರಟಿದ್ದಾರೆ ಅನ್ನೋ ಹೀರೋ ಕಾಣಿಸಿರೋದ್ರಿಂದ ಸುಮ್ಮನಿದ್ದಾರೆ. ಇಲ್ದಿದ್ರೆ ತಿರುಗಿ ಬಿದ್ದು ಬಿಡೋರು ಇಷ್ಟೊತ್ತಿಗೆ. ಯಾಕೆ ಸುಮ್ಮನಿದ್ದಾರೆ ಅಂದ್ರೆ ಒಂದೇ ಕಾರಣಕ್ಕೆ ಸುಮ್ಮನಿದ್ದಾರೆ ಅವರು, ತಮ್ಮ ಕಷ್ಟ ಎಲ್ಲ ಸಹಿಸ್ಕೊಂಡು ಪಾಪ. ಇಲ್ಲ ತಿರುಗಿ ಬಿದ್ದು ಇಷ್ಟೊತ್ತಿಗೆ ಲಾಗ ಹಾಕಿಸ್ಬಿಡೋರು ಎಲ್ಲರಿಗೂ. ಈಗಲೂ ಹಾಕಿಸ್ಬೇಕು, ರಾಜ್ಯದಲ್ಲಿರೋ ಎಲ್ಲ ಬಿಜೆಪಿ ಲೀಡರ್ಗಳಿಗೂ ಲಾಗ ಹಾಕಿಸ್ಬೇಕು, ಜನ ಬಿಡಬಾರ್ದು. ಕಂಡು ಕಡೆ ಪ್ರಶ್ನೆ ಮಾಡಿ ಅವ್ರನ್ನ ಸಿಕ್ಕಿದ ಕಡೆ ನೀವೇನ್ ಕಡಿತಾ ಇದ್ದೀರಿ ಹೇಳಿ? ನರೇಂದ್ರ ಮೋದಿ ಓಕೆ, ನರೇಂದ್ರ ಮೋದಿ ಹೆಸರು ಹೇಳ್ಕೊಂಡು ನೀವು ಯಾರು ಬಂದ್ರೆ ಓಡಿಸ್ಬಿಡ್ತೀವಿ ಅಂತ ಹೇಳಿ, ಓಡಿಸ್ಬಿಡ್ತೀವಿ ನಿಮ್ಮಿಂದ. ನಿಮ್ಮ ಮಕಾನ ಅವ್ರ ಮಕಾನ ನೋಡಿ ಏನ್ ಮಾಡ್ಬೇಕೋ ಮಾಡ್ಕೋತೀವಿ, ನಿಮ್ಮ ಮಕ ತೋರಿಸ್ಬೇಡಿ ನಮ್ಗೆ ಅಂತ ಹೇಳಿ. ಸ್ವಲ್ಪ ನಾಚಿಕೆ ಇಲ್ಲ ಯಾರಿಗೂ. ಕಾಂಗ್ರೆಸ್ನವ್ರು ಮಾಡಲ್ಲ ರೀ, ಅವ್ರು ಇರೋದೇ ಅಪೋಸ್ ಮಾಡ್ತಾರೆ. ಆಯ್ತು, ಅವ್ರು ದ್ರೋಹಿಗಳೇ ಆಗ್ಲಿ ಹಂಗಾರೆ. ಹೌದು, ಮಾಡಲ್ಲ ಗೀಡಲ್ಲ. ಹಾಗಾಗಿ ಜನಕ್ಕೆ 30 ದಿನ ಇನ್ನೂ ತೊಂದರೆ ಎಕ್ಸ್ಟೆಂಡ್ ಆಗುತ್ತೆ. ಮೋದಿ ಅವರ ಇವತ್ತು ಭಾಷಣ ಮುಂಬೈನಲ್ಲಿ ಬಂದಿದ್ದನ್ನು ನೋಡಿದ್ರೆ ಇನ್ನೊಂದು 30 ದಿನ ಇದೆಲ್ಲ ಸಂಕಷ್ಟಗಳು ಯಾವುದು ಹೋಗುವಂತ ಲಕ್ಷಣ ಇಲ್ಲ. ಆಲ್ ರೈಟ್, ಲೆಟ್ಸ್ ಮೂವ್ ಆನ್. ಡಿಜಿಟಲ್ ಪೇಮೆಂಟ್ಗೆ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ನೀತಿ ಆಯೋಗ ಘೋಷಿಸಿರುವಂತಹ ಲಕ್ಕಿ ಗ್ರಾಹಕ್ ಹಾಗೂ ಡಿಜಿ ಧನ್ ವ್ಯಾಪಾರಿ ಯೋಜನೆ ನಾಳೆಯಿಂದ ಶುರುವಾಗ್ತಾ ಇದೆ. ನಾಳೆಯಿಂದ ಏಪ್ರಿಲ್ 13ನೇ ತಾರೀಕಿನವರೆಗೆ ಈ ಸ್ಕೀಮ್ ಇರುತ್ತೆ. ಅಂಬೇಡ್ಕರ್ ಜಯಂತಿಯನ್ನು 1 ಕೋಟಿಯ ಮೆಗಾ ಡ್ರಾ ಇಲ್ಲಿ ನಡೆಯುತ್ತೆ. ಹಾಗಾದ್ರೆ ಲಕ್ಕಿ ಡ್ರಾ ಡೀಟೇಲ್ಸ್ ನಿಮಗೆ ಕೊಟ್ಬಿಡ್ತೀವಿ, ನೋಡ್ಕೊಂಡ್ ಬರೋಣ. ಆಲ್ ರೈಟ್, ಲಕ್ಕಿ ಡ್ರಾ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀನಿ. ನರೇಂದ್ರ ಮೋದಿ ಅವರು ಒಂಥರ ಹಳೇ ಕರ್ನಾಟಕ ರಾಜ್ಯ ಲಾಟ್ರಿ ಇದ್ದಂಗೆ ಕೆಟ್ಟೋಗಿರೋ ಒಂದು ವ್ಯಾನು, ಕೆಟ್ಟೋಗಿರೋ ಒಂದು ಸೌಂಡ್ ಸಿಸ್ಟಮ್ ಹಾಕೊಂಡ್ಬಿಟ್ಟು ಅವ್ನು ಕೂತ್ಕೊಂಡು ಅನೌನ್ಸ್ ಮಾಡ್ತಾ ಇರುವ ಜಾತ್ರೆನಲ್ಲಿ, ಬೇಗ ಬೇಗ ಬನ್ನಿ, ಇವತ್ತೇ ಡ್ರಾ, ಹಿಂದೆ ಬಹುಮಾನ, ಹಿಂದೆ ಗೆಲ್ಲಿರಿ ಅಂತಿದ್ದ. ಇವಾಗ ಮೋದಿ ಡ್ರಾ ನಾಳೆಯಿಂದ ಸ್ಟಾರ್ಟ್. ನೋಡಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ. 100 ದಿನದ ಬಂಪರ್ ಯೋಜನೆ ಇದು ಕೊಟ್ಟು ಒಂದು 340 ಕೋಟಿ ರೂಪಾಯಿ ಬಂಪರ್ ಪ್ರೈಸ್ಗೆ ಅಂತಾನೆ ಇಟ್ಕೊಂಡಿದ್ದಾರೆ. ಪ್ರತಿದಿನ 15,000 ಜನರನ್ನ ಬಹುಮಾನಕ್ಕೆ ಆಯ್ಕೆ ಮಾಡ್ತಾರೆ. ಗೆದ್ದವರಿಗೆ 1,000 ರೂಪಾಯಿ ಸಿಕ್ಕತ್ತೆ. 50 ರೂಪಾಯಿಗಿಂತ ಹೆಚ್ಚು, 5,000 ರೂಪಾಯಿಗಿಂತ ಕಡಿಮೆ ವ್ಯವಹಾರ ಮಾಡಿದವ್ರು ಮಾತ್ರ ಡ್ರಾಗೆ ಅರ್ಹ. ನೀವು 5,000 ಮೇಲ್ ಮಾಡೋದಾದ್ರೆ ಮಾಡಬೇಡಿ, ಹುಷಾರು, ಬರಲ್ಲ ಡ್ರಾಲಿ, ಲಕ್ಕಿ ಬರಲ್ಲ ನಿಮಗೆ, ನೋ ಲಕ್. ವಾರಕ್ಕೆ 7 ಮಂದಿ, ಇದು ಡೈಲಿ ಡ್ರಾ. ಇನ್ನು ವಾರದ ಡ್ರಾ ಅಂತ ಒಂದಿದೆ. ಆ ವಾರದ ಡ್ರಾನಲ್ಲಿ, ವಾರದ ಲಕ್ಕಿನಲ್ಲಿ 7 ಜನಕ್ಕೆ, ದೇಶದಲ್ಲಿದು ಕರ್ನಾಟಕದಲ್ಲಿ 7 ಜನ ಅಂತ ಕುಣಿದು ಕುಪ್ಪಳಿಸ್ಬೇಡಿ, ಇಡೀ ದೇಶಕ್ಕೆ 7 ಜನಕ್ಕೆ ಅಷ್ಟೇ 1 ಲಕ್ಷ ರೂಪಾಯಿ ಒಬ್ಬೊಬ್ರಿಗೆ ಸಿಗತ್ತೆ. ಇದು ವಾರದ ಬಹುಮಾನ. ಇದಾದ ಮೇಲೆ ಇದೇ ತರ ಒಂದು ಸ್ಕೀಮನ್ನ ಡಿಜಿಧನ್ನಲ್ಲಿ ವ್ಯಾಪಾರಿಗಳಿಗೂ ಮಾಡಿದ್ದಾರೆ. ಅದರಲ್ಲಿ ವಾರಕ್ಕೆ 7,000 ಜನರನ್ನ ಆಯ್ಕೆ ಮಾಡ್ತಾರೆ. ಗೆದ್ದ ವ್ಯಾಪಾರಿಗಳಿಗೆ ತಲಾ 50,000 ರೂಪಾಯಿ ಬಹುಮಾನ ಕೊಡ್ತಾರೆ. ಇನ್ನು ಏಪ್ರಿಲ್ 14ನೇ ತಾರೀಕು ಯೋಜನೆ ಮುಗಿಯೋ ಹಂತಕ್ಕೆ ಬಂದಾಗ ಒಂದು ಮೆಗಾ ಬಂಪರ್ ಡ್ರಾ ಮಾಡ್ತಾರೆ. ಆ ಮೆಗಾ ಬಂಪರ್ ಡ್ರಾ ನಲ್ಲಿ ಬಂದವರಿಗೆ ಮೊದಲ 3 ಜನಕ್ಕೆ 1,50,00,000, 25,00,000 ಬಹುಮಾನ ಕೊಡ್ತಾರೆ. ಯಾರಾದ್ರೂ ಬಹುಮಾನ ಪಡೆದ್ರೆ ಹೋಗಿ ನಿಂತ್ಕೋಬೇಡಿ ಕ್ಯೂನಲ್ಲಿ, ಸರ್ ಕ್ಯಾಶ್ ಕೊಡಿ ಸರ್ ಇದಕ್ಕೆ ಅಂತ. ನೀವು ಅಕಸ್ಮಾತ್ ಕ್ಯಾಶ್ ಕೊಟ್ಟರು 100 ರೂಪಾಯಿ ತಗೊಳ್ಳಿ, ಬಟ್ ಕೊಡಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಗುಡ್ ಸ್ಕೀಮ್, ಗುಡ್ ಸ್ಕೀಮ್. ಉತ್ತೇಜನ ಕೊಡೋದಕ್ಕೆ ಒಳ್ಳೆ ಲಾಜಿಕ್ ಇದೆ. ಜನ ಇದನ್ನ ಬಳಸ್ಲಿ. ಹೌದು,
ಅಂತ ಉತ್ತೇಜನ ಕೊಡ. ಈಗ ಬಳಸ್ತಾ ಇದ್ದಾರೆ ನಮ್ಮ ಜನ. ಇವತ್ತು ನಮ್ಮ ಹುಡುಗರುಗಳು ಮಲ್ಲೇಶ್ವರ ಮಾರ್ಕೆಟ್ ಎಲ್ಲ ತೋರಿಸ್ತಾ ಇದ್ರಪ್ಪ, ತರಕಾರಿ ಮಾರೋರು ಎಲ್ಲ ಅದ್ಯಾವುದೋ ಪೇಟಿಎಂ ಅಕ್ಸೆಪ್ಟೆಡ್, ಕಾರ್ಡ್ ಅಕ್ಸೆಪ್ಟೆಡ್ ಅಂತೆಲ್ಲ ಹಾಕೊಂಡಿದಾರಂತೆ. ಕೆಲವು ಹೋಟೆಲ್ನವರು ದಿಮಾಕು ಕೊಬ್ಬಲ್ಲಿ ಕಾರ್ಡ್ ಇದೆಯಾ ಸರ್, ನಾವು ಕಾರ್ಡ್ ತಗೊಳ್ಳಲ್ಲ, ಕ್ಯಾಶ್ ಸರ್ ಅಂತ ಜನ ಆಚೆ ಕಳಿಸ್ತಿದಾರಂತೆ. ಸರಿಯಾಗಿ ಹಾಕೊಂಡಿದೀವಿ, ತೋರಿಸ್ತೀವಿ ಕ್ಯಾಮ್ರಾನಲ್ಲಿ, ನಿಮ್ಮ ಹೋಟ್ಲದ ಮಾನ ಮರ್ಯಾದೆಲ್ಲ ಕಳಿತೀವಿ ಒಂದಿನ. ಕೇಳಿ ಈ ಪೇಮೆಂಟ್ ಗಳಿದೆಯಲ್ಲ ಇದೆಲ್ಲವೂ ಕೂಡ ಜನಕ್ಕೆ ಒಂದಿತ್ತು ಉತ್ತೇಜನ ಕೊಡುತ್ತೆ, ಅವರು ಕ್ಯಾಶ್ಲೆಸ್ ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಒಳ್ಳೆ ಸ್ಕೀಮ್ ಇದೆ ಅಂತ ಅನಿಸ್ತಾ ಇದೆ. ಹಾಗಿದ್ರೆ ಈ ಲಕ್ಕಿ ಡ್ರಾಗೆ ಯಾರ್ಯಾರೆಲ್ಲ ಅರ್ಹರಾಗ್ತಾರೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಾಗಾದ್ರೆ ಪ್ರಶ್ನೆ ಉತ್ತರ ಎರಡು ಕೂಡ ನಿಮ್ಮ ಸ್ಕ್ರೀನ್ ಬರುತ್ತೆ. ಮೊದಲನೇ ಪ್ರಶ್ನೆ, ಯಾವ ಕಾರ್ಡ್ಗಳಿಗೆ ಲಕ್ಕಿ ಡ್ರಾ ಸಿಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದೀವಿ ನಾವು. ರಾಷ್ಟ್ರೀಯ ಬ್ಯಾಂಕ್ಗಳ ಡೆಬಿಟ್ ಕಾರ್ಡ್ ಹಾಗೂ RBI ಅಂಗೀಕೃತ ಖಾಸಗಿ ಬ್ಯಾಂಕ್ಗಳ ಡೆಬಿಟ್ ಕಾರ್ಡ್ ಮಾತ್ರ ಈ ಲಕ್ಕಿ ಡ್ರಾ. ಯಾರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಸರ್ ನನಗೆ ಪ್ರೈಸೇ ಬಂದಿಲ್ಲ ಅಂತ ಅನ್ಬೇಡಿ. ಇನ್ನು ಡೆಬಿಟ್ ಕಾರ್ಡ್ಗೆ, ನಿಮ್ಮ ಹಣ ಇರುವುದಕ್ಕೆ ಕೊಟ್ಟಿರೋ ಕಾರ್ಡ್ಗೆ ಮಾತ್ರ ಇದು ಲಕ್ಕಿ ಡ್ರಾ ಇದೆ, ಬೇರೆಯವರಿಗೆ ಇಲ್ಲ. ಇನ್ನು ಪ್ರಶ್ನೆ ನಂಬರ್ 2 ನಿಮ್ಮ ಸ್ಕ್ರೀನ್ ಬರ್ತಾ ಇದೆ. ಪೆಟ್ರೋಲ್ ಬಂಕುಗಳ ವಹಿವಾಟಿಗೂ ಈ ಯೋಜನೆ ಅನ್ವಯಿಸುತ್ತಾ ಅನ್ನೋ ಪ್ರಶ್ನೆ. ಹೌದು, ಅನ್ವಯಿಸತ್ತೆ, ಜನ ಯೋಚನೆ ಮಾಡಂಗಿಲ್ಲ. ಆದ್ರೆ ಡೆಬಿಟ್ ಕಾರ್ಡ್ ಅಲ್ಲಿ ಹಾಕ್ಸಿದ್ರೆ 1.5% ಇಂದ 5% ವರೆಗೆ ಅದ್ಯಾವುದೋ ಒಂದು ಟ್ಯಾಕ್ಸ್ ಅನೌನ್ಸೇ ಮಾಡ್ದಿರೋ ಎಕ್ಸ್ಟ್ರಾ ಟ್ಯಾಕ್ಸ್ ಒಂದು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಡೆಬಿಟ್ ಕಾರ್ಡ್ ಉಜ್ಜೋರು ಕೇರ್ಫುಲ್ ಆಗಿರಿ, ಇಲ್ದಿದ್ರೆ ನರೇಂದ್ರ ಮೋದಿಗೆ ಕಾಗದ ಬರೀರಿ. ಮಹಾಸ್ವಾಮಿ ನೀವು ಹೇಳಿದ್ರಿ ಅಂತ ನಾನು ಡೆಬಿಟ್ ಕಾರ್ಡ್ ಉಜ್ಜಿ ದುಡ್ಡು ಕಳ್ಕತಾ ಇದ್ದೀನಿ, ಇದು ಯಾವ ಊರ್ ಲೆಕ್ಕಾಚಾರ? ಇಲ್ಲ ಅದನ್ನ ಡೌನ್ ಮಾಡಿ ನಾವು ಯೂಸ್ ಮಾಡಬೇಕು ಅನ್ನೋದಾದ್ರೆ, ಇಲ್ಲ ಅಂದ್ರೆ ನಾವು ಯೂಸ್ ಮಾಡಲ್ಲ ಅಂತ ಹೇಳಿ ಅಷ್ಟೇ. ಇನ್ನು ಪ್ರಶ್ನೆ ನಂಬರ್ 3, ಕನಿಷ್ಠ ಹಾಗೂ ಗರಿಷ್ಠ ವ್ಯವಹಾರ ನಾವು ಪ್ರತಿದಿನ ಎಷ್ಟು ಮಾಡಿರ್ಬೇಕು? 50 ರೂಪಾಯಿಂದ 5,000 ರೂಪಾಯಿ ಒಳಗಡೆ ಇರಬೇಕು. 50ಕ್ಕಿಂತ ಕೆಳಕ್ಕೆ ಹೋದ್ರೆ ಇಲ್ಲ ಅಣ್ಣ ಒಂದು ಬಿಡಿ ಕೊಡೋ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗಿ ನೀವು ಪೇಟಿಎಂ ಇದು ಕಾರ್ಡ ಗಿಡ ಉಜ್ಜಿ ಬಂದ್ಬಿಟ್ರೆ ಅವ್ನು ಇಸ್ಕಂಡ ಅಂದ್ಬಿಟ್ಟು 3 ರೂಪಾಯಿಗೆ ಕೊಡಲ್ಲ ಲಕ್ಕಿ ಡ್ರಾನ. 50 ರೂಪಾಯಿ ಮೇಲಿರಬೇಕು, 5,000 ರೂಪಾಯಿ ಒಳಗಿರಬೇಕು, ಅವ್ರಿಗೆ ಇದು ಲಕ್ಕಿ. ಹಾಗಾದ್ರೆ ಪ್ರಶ್ನೆ ನಂಬರ್ 4ಗೆ ಹೋಗ್ತಿದ್ವಿ. 5,000 ಮೇಲ್ಪಟ್ಟು ನಾವೇನಾದ್ರೂ ವ್ಯವಹಾರ ಮಾಡಿದ್ರೆ ನಾವು ಬಹುಮಾನಕ್ಕೆ ಸಿಗಲ್ಲ, ಯಾವುದೇ ಕಾರಣಕ್ಕೂ ಸಿಗಲ್ಲ. ಕೊನೆ ಪ್ರಶ್ನೆ, ಈ ವ್ಯಾಲೆಟ್ ಹಾಗೂ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ ಬಹುಮಾನ ಸಿಗತ್ತಾ ಅಂತ ಕೇಳಬಹುದು ಜನ. ಇಲ್ಲ ಅಂತ ನಾವು ಹೇಳ್ತೀವಿ. ಹೇಗೆ ಆಯ್ಕೆ ಮಾಡ್ತಾರೆ ಇದಕ್ಕೆ ಅಂದ್ರೆ, ನೀವು ಕಾರ್ಡ್ ಅನ್ನ ಉಜ್ಜಿದಾಗ ನಿಮ್ದು ಅದಕ್ಕೊಂದು ನಂಬರ್ ಇರುತ್ತೆ, ಆ ನಂಬರ್ ಮೆಷಿನಲ್ಲಿ ಸ್ಟೋರ್ ಆಗಿರುತ್ತೆ, ಆ ನಂಬರ್ ಆ ಮೆಷಿನ್ ಇಂದ ಬ್ಯಾಂಕ್ಗೆ ಹೋಗಿರುತ್ತೆ, ಆ ಬ್ಯಾಂಕ್ನವ್ರು ಆ ನಂಬರ್ಗಳನ್ನೆಲ್ಲ ಒಟ್ಟು ಮಾಡಿ ಯಾವ್ದೊಂದು ಇಲಾಖೆಗೆ ಕೊಡ್ತಾರೆ, ಅವ್ರು ಎಲ್ಲಾ ನಂಬರ್ನು ಸೇರಿಸ್ಬಿಟ್ಟು ಡ್ರಾ ಮಾಡ್ತಾರೆ. ಅಷ್ಟೇ ಸ್ಕೀಮ್. ಸೊ ಹಾಗಾದ್ರೆ ಅಕ್ನಾಲೆಜ್ಮೆಂಟ್ ಎತ್ತಿಟ್ಕೊಂಡಿರ್ಬೇಕು ಸಾಮಾನ್ಯ ಮಾಡೋರು ಅಂತ ಇಟ್ಕೊಂಡ್ರೆ ಬೆಟರ್ ನಿಮಗೆ. ಓಕೆ. ಇನ್ನು ನೋಟ್ ಬ್ಯಾನ್ ನೋವು ತಾತ್ಕಾಲಿಕ ಆದ್ರೆ ಲಾಭ ದೀರ್ಘಕಾಲಿಕ ಅಂತ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಮುಂಬೈನಲ್ಲಿ 2 ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತಾಡ್ತಿದ್ರು. ಬೆಳಗ್ಗೆ ರಾಯಗಢದಲ್ಲಿ ಮಾತಾಡಿದ್ರು. ಯಾರು ಅತಿ ಹೆಚ್ಚು ಲಾಭ ಗಳಿಸ್ತಾರೋ ಅಂಥವರು ದೇಶಕ್ಕೆ ತೆರಿಗೆ ರೂಪದಲ್ಲಿ ಸೇವೆ ಸಲ್ಲಿಸಬೇಕು ಅಂದ್ರು. ಈ ಮೂಲಕ ಶ್ರೀಮಂತರ ಮೇಲೆ ಇನ್ನಷ್ಟು ತೆರಿಗೆ ಹೇರುವಂತಹ ಸುಳಿವು ಕೊಟ್ಟರು. ಸಂಜೆ ಹೊತ್ತಿಗೆ ಮುಂಬೈನಲ್ಲಿ ಮಾತಾಡ್ತಿದ್ರು. ಭಾರತ ಬದಲಾಗುತ್ತೆ, ಭಾರತ ಬೆಳೆಯುತ್ತೆ ಅಂದ್ರು. ಭ್ರಷ್ಟಾಚಾರವನ್ನ ಭಾರತೀಯರು ಎಂದಿಗೂ ಕೂಡ ಸಹಿಸೋದಿಲ್ಲ. ಕಪ್ಪು ಕುಳಗಳು ತಮ್ಮೊಂದಿಗೆ ಬ್ಯಾಂಕ್ ಅಧಿಕಾರಿಗಳನ್ನು ಸಾಯಿಸುತ್ತಿದ್ದಾರೆ ಅಂತ ಚಾಟಿ ಬೀಸಿದ್ರು. ಈ ಮಧ್ಯೆ ಪ್ರಧಾನಿ ಮೋದಿಗೆ ಕಂಟಕವಿದೆ ಅಂತ ಜ್ಯೋತಿಷಿಯೊಬ್ಬರ ಹೇಳಿಕೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಮೋದಿ ಅಭಿಮಾನಿಗಳು ವಿಶೇಷ ಪೂಜೆ ಮಾಡಿದ್ರು. देश बदलेगा भी, देश बढ़ेगा भी, देश दुनिया के सामने सर ऊपर करके खड़ा हो जाएगा. ये मैं 3 साल के अनुभव. This is all okay. ದೇಶ ಗೆಲ್ಲಬೇಕು, ನಾವು ಭ್ರಷ್ಟಾಚಾರ ಕೇಳಲ್ಲ ಅನ್ನೋದು ನಮಗೂ ಗೊತ್ತಿದೆ. ನಾವು ಒಪ್ಪಲ್ಲ, ಅದನ್ನ ಅದಕ್ಕೆ ನಿಮಗೆ ಸಪೋರ್ಟ್ ಕೊಟ್ಟಿರೋದು ಜನ. ಕರೆಕ್ಟ್. ಲಾಂಗ್ ಟರ್ಮ್ ಅಂದ್ರೆ ದೀರ್ಘಕಾಲದಲ್ಲಿ ಆಗಬಹುದಾದ ಲಾಭ ಏನು ಅನ್ನೋದು ಚಿತ್ರಣ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಅಂದ್ರೆ ಗೈನ್ ಅಂತ ಹೇಳ್ತೀರಿ, ನಮ್ಗೇನು ಗೊತ್ತಿಲ್ಲ. ನೀವು ಹೇಳ್ತಿದ್ರಿ ಹೂ ಅನ್ಕೊಂಡು ಸುಮ್ಮನಿದೀವಿ ಅಷ್ಟೇ. ಡಾಕ್ಟ್ರು ಹುಷಾರಾಗ್ತಾರೆ ಸುಮ್ಮನಿರಿ, ಹುಷಾರಾಗ್ತಾರೆ ಅಂತ ಸುಮ್ಮನಿದೀವಿ. ಏನಾಗುತ್ತೆ ಡಾಕ್ಟ್ರೆ ಹೆಂಗ್ ಹುಷಾರಾಗ್ತಾರೆ ಅಂತ ಕರೆಕ್ಟಾಗಿ ಹೇಳಿ ಅಂತಾರೆ. ಏಯ್ ಸುಮ್ಮನೆ ಕೂತ್ಕೊಳ್ರಿ ಅಂತಾರೆ. ನಾವು ಹಂಗೆ ಸುಮ್ಮನೆ ಕೂತಿದ್ದೀವಿ. ಈಗ ನೀವು ಡಾಕ್ಟರ್ ಟೈಪ್ ನಮ್ಗೆ ಹೇಳ್ತಾ ಇದ್ರಿ, ಎಲ್ಲ ಸರಿ ಹೋಗೋದು ಸುಮ್ಮನಿರಿ, ನಾವು ಸುಮ್ಮನಿದ್ದೀವಿ. ಏನಾಗತ್ತೆ ಅನ್ನೋದು ಜನ ಗೊತ್ತಾಗಬೇಕು. ಆಗ ನಿಜವಾದ ಯಶಸ್ಸು, ಸಾಫಲ್ಯತೆ ಅಥವಾ ಅಪಜಯ ಇದರದ್ದು ಏನು ಅಂತ ಗೊತ್ತಾಗಬೇಕು. ಅಲ್ಲಿವರೆಗೂ ಗೊತ್ತಾಗಲ್ಲ. ದೇಶ ಮುಂದಕ್ಕೆ ಬರುತ್ತೋ ಬಿಡುತ್ತೋ ನಮಗಂತೂ ಗೊತ್ತಿಲ್ಲಪ್ಪ. ಆದರೆ ದೇಶದಲ್ಲಿ ಕಳ್ಳರು ಮಾತ್ರ ಯಾವ ಲೆವೆಲಲ್ಲಿ ಇದ್ದಾರೆ ಅನ್ನೋದಕ್ಕೆ ಮಾತ್ರ ಇದು ನೋಡ್ರಿ. ಐಟಿ ರೈಡ್ ಮುಂದುವರೆದಿದೆ. ದೆಹಲಿಯಲ್ಲಿ 4 ಚಿನ್ನದ ವರ್ತಕರು 250 ಕೋಟಿ ರೂಪಾಯಿ ಮೌಲ್ಯದ ಹಳೆ ನೋಟನ್ನು ಚಿನ್ನಕ್ಕೆ ಬದಲಾಯಿಸಿ ಕೊಟ್ಟಿರೋದು ಪತ್ತೆಯಾಗಿದೆ. ಮುಂಬೈನ ಖ್ಯಾತ ವೈದ್ಯ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸುರೇಶ್ ಅದ್ವಾನಿ ಅನ್ನೋರ ಮನೆಯಲ್ಲಿ 25 ಕೋಟಿ ರೂಪಾಯಿ ಸೀಸ್ ಆಗಿರೋದು ಬಹಳ ಆಶ್ಚರ್ಯ ಮೂಡಿಸಿದೆ. ಉಳಿದಂತೆ ನೋಯ್ಡಾದಲ್ಲಿ 2.5 ಕೋಟಿ, ತೆಲಂಗಾಣದಲ್ಲಿ 10 ಚಿಲ್ಲರೆ ಲಕ್ಷ, ಕೇರಳದ ಮಲಪ್ಪುರಂನಲ್ಲಿ 40 ಲಕ್ಷ, ಗುಜರಾತ್ನಲ್ಲಿ 27 ಲಕ್ಷ ಇವೆಲ್ಲ ಹೊಸ ನೋಟುಗಳನ್ನು ಸೀಸ್ ಮಾಡಿದ್ದಾರೆ. ಇದಂತೂ ಮುಗಿತಾನೆ ಇಲ್ಲ. ಗುಜರಾತ್ನ ಮದುವೆ ಕಾರ್ಯಕ್ರಮವೊಂದರಲ್ಲಿ ಗಾಯಕನ ಮೇಲೆ ನೋಟ್ ಮಳೆಯನ್ನ ಸುರಿಸಲಾಗಿದೆ. ಜನಕ್ಕೆ ಅನ್ಸೋದು ಈ ನೋಟ್ಗಳೆಲ್ಲ ಮತ್ತೆ ಬಂದ್ಬಿಡುತ್ತಾ ವಹಿವಾಟಿಗೆ, ಬ್ಯಾಂಕ್ ಬಂದ್ಬಿಡುತ್ತಲ್ವಾ ಅಂತ ಯೋಚನೆ ಮಾಡ್ತಿರ್ತಾರೆ. ಬರುತ್ತೆ ಹೊಸ ನೋಟ್ ತಾನೆ, ಸೀಸ್ಡ್ ತಾನೆ. ಎಕ್ಸಾಕ್ಟ್ಲಿ ಬರುತ್ತೆ. ಬಟ್ ಇಟ್ ಟೇಕ್ಸ್ ಟೈಮ್. ಅದನ್ನೇನ್ ಮಾಡ್ತಾರೆ, ಬಹುಶಃ ಪರ್ಮಿಷನ್ ತಗೊಂಡು
ಅದರದ್ದು ಫಿಂಗರ್ ಪ್ರಿಂಟಿಂಗ್ ಏನಾರು ಇದ್ರೆ ಅದನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗಿದ್ದ ದಾಖಲೆಗಳನ್ನು ಮಾಡ್ಕೊಂಡು ಆ ನೋಟನ್ನ ತಕ್ಷಣಕ್ಕೆ ರಿಲೀಸ್ ತಗೊಂಡು ನಾಳೆ ಹೆಚ್ಚು ಕಡಿಮೆ ಆದ್ರೆ ವಾಪಸ್ ಕೊಡ್ತಾರೆ ಅಷ್ಟೇ. ಬೇರೆ ನೋಟ್ ಕೊಡ್ತಾರೆ, ಅದೇ ನೋಟ್ ಕೊಡಬೇಕು ಅಂತ ಏನಿಲ್ವಲ್ಲ. ಇನ್ನು ಪ್ರಧಾನಿ ಮೋದಿಯ ಡಿಜಿಟಲ್ ಇಂಡಿಯಾ ಹಾಗೂ ಕ್ಯಾಶ್ಲೆಸ್ ಕನಸು ನನಸಾಗೋದು ತುಂಬಾ ಕಷ್ಟ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಟೀಕೆ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತಾಡಿದ್ರು. 45 ದಿನದಲ್ಲಿ 120 ರೂಲ್ಸ್ ತಂದು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಿದ್ದಾರೆ. ನೋಟು ನಿಷೇಧ ತುರ್ತು ಪರಿಸ್ಥಿತಿ ಘೋಷಿಸಿದ ಇಂದಿರಾ ಗಾಂಧಿ ನಿರ್ಧಾರದಷ್ಟೇ ಕೆಟ್ಟ ನಿರ್ಧಾರ ಅಂತ ಮಾಜಿ ಹಣಕಾಸು ಸಚಿವ ಚಿದಂಬರಂ ಕೂಡ ದೂರಿದ್ರು. ಆದರೆ ರಿಯಲ್ ಎಸ್ಟೇಟ್ಗೆ ಸಮಸ್ಯೆ ಆಗಿದೆ, ಜನಸಾಮಾನ್ಯರಿಗೆ ಇನ್ನೊಂದು ವಾರದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಕೇಂದ್ರ ಸಚಿವ ಅನಂತಕುಮಾರ್ ಕೂಡ ಹೇಳಿಕೆ ಕೊಟ್ಟರು. ಸತ್ಪರಿಣಾಮ ದುಷ್ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು. ನಾವು ಅಷ್ಟು ಸುಲಭವಾಗಿಲ್ಲ ಇದು ಅಂತ. ಕ್ಯಾಶ್ಲೆಸ್ ಡಿಜಿಟಲ್ ಎಕಾನಮಿ ಕಷ್ಟ ನಮ್ಮ ದೇಶ. ಪೇಪರ್ ಇಲ್ಲ ನಿಮ್ಮ ಹತ್ರ, ನೋಟ್ ಪ್ರಿಂಟ್ ಮಾಡಕ್ ಇಂಕ್ ಇಲ್ಲ ನಿಮ್ಮ ಹತ್ರ. ರಿಸರ್ವ್ ಬ್ಯಾಂಕ್ ದವ್ರು ಇವತ್ತು ಕೇಳ್ರಿ, SBI ಬ್ಯಾಂಕ್ ದವ್ರು ಇವತ್ತು ಕೇಳ್ರಿ, ಅವ್ರೇನ್ ಹೇಳ್ತಾರೆ. ಅತ್ಯಂತ ದಿಟ್ಟ ಮತ್ತು ಕಠಿಣ ನಿರ್ಧಾರವನ್ನ ಪ್ರಧಾನಮಂತ್ರಿ ತಗೊಂಡಿದ್ದಾರೆ. ಸುಮಾರು 50 ದಿನಗಳ ಕಾಲ ಕೇಳಿದ್ದಾರೆ. ಇನ್ನೂ ಒಂದು ಸ್ವಲ್ಪ ದಿವಸಗಳ ಕಾಲ ಬಾಕಿ ಇದೆ. ಬಹುಶಃ ಇನ್ನೊಂದು ವಾರದೊಳಗೆ. ಪೇಪರ್ ಇಲ್ಲ ಇಂಕ್ ಇಲ್ಲ ಅನ್ನೋದು ಸರಿ ಇಲ್ಲ. ಪೇಪರ್ ಇದೆ, ಇಂಕ್ ಇದೆ, ಬಟ್ ಪ್ರಿಂಟಿಂಗ್ ಕೆಪಾಸಿಟಿ ಕಡಿಮೆ ಇದೆ. ಮೊದಲೇ ಪ್ರಿಪೇರ್ ಮಾಡ್ಕೊಳ್ಬಹುದಾಗಿತ್ತು, ಇನ್ನೊಂದಷ್ಟು ಪ್ರಿಂಟಿಂಗ್ ಅನ್ನು ಮಾಡಿಕೊಂಡು ಪ್ರಶ್ನೆ ಬೇರೆ. ಬಟ್ ದೇವೇಗೌಡರು ಹೇಳ್ದಂಗೆ ಇದು ಬರಲ್ಲ, ಕಷ್ಟ ಇದೆ ಈ ಕ್ಯಾಶ್ಲೆಸ್ ಕನಸು ಅನ್ನೋದು. ನೋ, ಇಟ್ಸ್ ನಾಟ್ ಕರೆಕ್ಟ್. ಕನಸನ್ನ ಕಾಣುವುದೇ ಹೀಗೆ ಕಾಣಬೇಕು ನಾವು. ಇವತ್ತು ಸ್ಟಾರ್ಟ್ ಆದ್ರೆ ಎಷ್ಟು ವರ್ಷ 100% ಕ್ಯಾಶ್ಲೆಸ್ ಆಗೋದೇ ಇಲ್ಲ ಯಾವ ಸಮಾಜನೂ. ಅಮೆರಿಕಾನೂ ಆಗಲ್ಲ, ಸಿಂಗಾಪುರನೂ ಆಗಲ್ಲ, ಆಸ್ಟ್ರೇಲಿಯಾನೂ ಆಗಲ್ಲ, ಲಂಡನ್ನೂ ಆಗಲ್ಲ, ಯಾವುದೂ ಆಗಲ್ಲ, ಆಗಿಲ್ಲ. ಮೆಜಾರಿಟಿ ಬಂದರೆ ಒಂದು 50%, 40%, 60% ಬಂದ್ರೆ ಅಷ್ಟು ಬೆಟರ್. ಅದು ಅಮೆರಿಕ 45% ಇದೆ. ಆದ್ರಿಂದ ಆಗದೇ ಇಲ್ಲ ಅಂತ ಕೈ ಬಿಟ್ಬಿಟ್ಟು ಯಾಕೆ ಕೂರ್ಬೇಕು? ವೈ ನಾಟ್ ಅಟೆಂಪ್ಟ್ ಇಟ್? ಆಗತ್ತೆ ಅಂತ ನನ್ನ ಭಾವನೆ. ಕಾರಣ ನೋ, ರಸಲ್ ಮಾರ್ಕೆಟ್ ನಲ್ಲಿರುವ ವ್ಯಾಪಾರಿಗಳು ನಾಳೆ ಅಷ್ಟೋರಿನ ಹುಡುಗರುಗಳೆಲ್ಲ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಇಡೀ ಮಾರ್ಕೆಟ್ ಹ್ಯಾಸ್ ಗಾನ್ ಕ್ಯಾಶ್ಲೆಸ್. ಹೆಂಗಾಯ್ತು? ಮಲ್ಲೇಶ್ವರದಲ್ಲಿರುವಂತಹ ತರಕಾರಿ ಅಂಗಡಿನವರು ಪೇಟಿಎಂಗೆ ಹೋಗ್ತದೆ, ಹೆಂಗಾಯ್ತು? ಆಗತ್ತೆ. ಈ ಪ್ರಯತ್ನ ಆಗಬೇಕು. ಬಟ್ ಆ ಪ್ರಯತ್ನ ಸಾಫಲ್ಯವನ್ನ ಸಕ್ಸಸ್ ಯಶಸ್ಸನ್ನ ಕಾಣಲಿಕ್ಕೆ ಟೈಮ್ ತಗೊಳುತ್ತೆ. ಬಿಕಾಸ್ ಇದು ಇಂಡಿಯಾ. ಆಲ್ ರೈಟ್, ನೋಟ್ ಬ್ಯಾನ್ ನಳಿಕ ಹೊಸ ಕಸೆನ್ಸಿ ಅಭಾವ ಅನ್ನೋದಕ್ಕೆ ಏನು ಕಾರಣ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಇರಲಿಲ್ಲ ದುಡ್ಡು ಅವ್ರ ಹತ್ರ, ಹಂಗಾಗಿ ಕಾರಣ ಒಂದಷ್ಟನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಕಾರಣಗಳು ಕೊಡ್ತಾ ಇದ್ದಾರೆ. ಏನೇನು ಪ್ರಾಬ್ಲಮ್ ಆಗಿದೆ, ಏನೇನು ಆಯಿತು ಎತ್ತ ಅಂತ. ಆಲ್ ರೈಟ್. ಇನ್ನೀಗ ಪ್ರಧಾನಿ ಮೋದಿ ಕೆಳದಂತಹ 50 ದಿನದಲ್ಲಿ 44 ದಿನ ಆಗೋಯ್ತು. ಇನ್ನು ಕೆಲವೇ ಗಂಟೆಗಳು ಸೇರಿದ್ರೆ ಇನ್ನು 7 ದಿನ ಮಾತ್ರ ಉಳಿದಿರುತ್ತೆ. ದುಡ್ಡಿಗೋಸ್ಕರ ಜನ ಹೇಗೆ ಪರತಾಡುತ್ತಾರೆ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ಒಂದು ರಿಯಾಲಿಟಿ ಚೆಕ್ ಮಾಡಿದೆ. ಬನ್ನಿ ನೋಡ್ಕೊಂಬರೋಣ. ಜೊತೆ ಕೂಡ ಒಂದಷ್ಟು ಗ್ರಾಹಕರು ಇದ್ದಾರೆ. ಯಾವ ರೀತಿ ಸಮಸ್ಯೆಗಳಾಗ್ತಿದೆ 2000 ನೋಟಿಂದ ಅಂತಕ್ಕಂಥದ್ದನ್ನ ಅವ್ರನ್ನೇ ಕೇಳ್ತಿದ್ದೆ. 500 ಮತ್ತೆ 100 ನೋಟ್ಸ್ ಅನ್ನ ಹೆಚ್ಚೆಚ್ಚಾಗಿ ಬಿಟ್ಟಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು. 2000 ರೂಪಾಯಿ ಕೊಡ್ತಾರೆ, ಪಟೇಲ್ ಕೊಟ್ಟರೆ ಅಂಗಡಿಯಲ್ಲಿ ತಗೊಂಡವ್ರು ಕೊಟ್ರೆ ಇದು ಕೊಡೋದಿಲ್ಲ, ತರಕಾರಿ ಕೊಟ್ರೆ ಪಾಪ ಚಿಲ್ಡ್ರೆ ಅಂತ ಕೇಳ್ತಾರೆ. ಹೀಗಾಗಿ ಜನಸಾಮಾನ್ಯರು ತಮ್ಮ ಸಮಸ್ಯೆಗಳಲ್ಲಿ ದಿನವನ್ನ ದೂಡ್ತಾ ಕಾಲ ಕಳೀತಾ ಇದ್ದಾರೆ ಅಂತ ಹೇಳ್ಬೋದು. ದೇಶದಲ್ಲಿ ನೋಟ್ ಬ್ಯಾನ್ ಆದ್ಮೇಲೆ 500 ಹೊಸ ನೋಟ್ಗಳು ಸಿಗ್ತಾ ಇದಾವ ಅಥವಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಜನರ ಬಳಿ ಹೋಗಿ ಕೇಳೋಣ. ಒಟ್ಟೆ ಇಲ್ರಿ, ಯಾಕಂದ್ರೆ 500 ನೋಟ ಕಂಡಿಲ್ಲ ನಾವು. ಯಾಕಂದ್ರೆ ಈಗ ನೋಡ್ರಿ 2000 ರೂಪಾಯಿ ನೋಟ್ ಬಿಡುಗಡೆ ಮಾಡ್ರ, ಐಟಮ್ ತಗೋಕ್ 100 ರೂಪಾಯಿಂದ 500 ರೂಪಾಯಿ ಮಟ್ಟ ಯಾವ್ದಾದ್ರು ಐಟಮ್ ತಗೋಬೇಕಂದ್ರೆ ಇವತ್ತು ಚಿಲ್ಲರೆ ಸಮಸ್ಯೆ ಬಹಳ ಆಗ್ಬಿಟ್ಟದೆ. ನಮಗೆ ಇವತ್ತಿನವರೆಗೂ ಒಂದ್ ನೋಟು ಬಂದಿಲ್ಲ. ವ್ಯಾಪಾರ ಬಿಡಬೇಕು ಅಥವಾ ಏನು 2000 ಚಿಲ್ಲರೆ ನಾವೇ ಎಲ್ಲಿಂದ ಹುಡ್ಕೊಂಡು ತರಬೇಕು ಅನ್ನೋದು ಕಷ್ಟ. ಆಲ್ ರೈಟ್, ಜನರ ಕಷ್ಟ ಜನರದ್ದೇನೆ, ಯಾವ ಅನುಮಾನನೂ ಇಲ್ಲ. ನರೇಂದ್ರ ಮೋದಿ ಹೇಳಿದ್ರು ಅಷ್ಟೇ, ಸದಾನಂದ ಗೌಡರು ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ. ಪ್ರಾಬ್ಲಮ್ಮೇ ಅದು. ದೇ ವರ್ ಸಿಂಪ್ಲಿ ನಾಟ್ ಪ್ರಿಪೇರ್ಡ್. ಸ್ಮಾಲರ್ ನೋಟ್ಸ್ ತಂದಿರಲಿಲ್ಲ. ಅದರ ಸಂಕಷ್ಟ ಅನುಭವಿಸ್ತಾ ಇದ್ದೀವಿ. ಕರೆಕ್ಟಾಗಿ ತಂದಿದ್ದಿದ್ರೆ ಇದಕ್ಕೆ 1000 ಪಟ್ಟು ಸಪೋರ್ಟ್ ಸಿಗ್ತಾ ಇತ್ತು. ಇನ್ನು ಈ ಸ್ಕೀಮ್ಗೆ ಇನ್ನೂ 1000 ಪಟ್ಟು ಸಿಕ್ತಿತ್ತು ಬೇಕಾದ್ರೆ ಜನರ ಸಪೋರ್ಟು. ಮಾಡಲಿಲ್ಲ. IT ದಾಳಿನಲ್ಲಿ ಸಿಕ್ಕಿಬಿದ್ದು ನಾಪತ್ತೆಯಾಗಿರೋ ಚಿಕ್ಕರಾಯಪ್ಪನವ್ರನ್ನ CM ಸಿದ್ದರಾಮಯ್ಯ ಮತ್ತು ಮಾಜಿ ಪೊಲೀಸ್ ಅಧಿಕಾರಿ ಕೆಂಪಯ್ಯ ಇಬ್ಬರು ಬಚ್ಚಿಟ್ಟಿದ್ದಾರೆ ಅಂತ ಯಡಿಯೂರಪ್ಪನವರು ಹೇಳ್ತಿದ್ದಾರೆ. IT ಇಲಾಖೆಯಿಂದಲೇ ದಾಖಲೆ ಬಿಡುಗಡೆ ಆಗದಿದ್ದರೆ ನಾನೇ ಸೂಕ್ತ ಕಾಲದಲ್ಲಿ ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಕಾಂಗ್ರೆಸ್ ಸಚಿವರ ಭ್ರಷ್ಟಾಚಾರದ ದಾಖಲೆಯನ್ನು ಸೂಕ್ತ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಚಿಕ್ಕರಾಯಪ್ಪ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ 31ಕ್ಕೆ ಮುಂದೂಡಿದ್ರೆ ಜಯಚಂದ್ರಗೆ ಜನವರಿ 6ರವರೆಗೆ ಜೈಲು ಶಿಕ್ಷೆ ವಿಧಿಸಿದೆ. ಈ ಮಧ್ಯೆ ಬೆಂಗಳೂರಿನಲ್ಲಿ IT ದಾಳಿ ಮುಂದುವರೆದಿದೆ. ಚಿನ್ನದ ವ್ಯಾಪಾರಿಗಳು ಹಾಗೂ ಇತರೆ ಸಮೂಹ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಒಬ್ಬ ದೊಡ್ಡ ಅಪರಾಧಿ ಚಿಕ್ಕರಾಯಪ್ಪನನ್ನ
ಕೆಂಪಯ್ಯ ನೀವು ಸೇರಿ ಅವ್ರನ್ನೆಲ್ಲಿ ಬಚ್ಚಿಟ್ಟಿದ್ದೀರಾ ಅನ್ನೋದನ್ನ ದಯಮಾಡಿ ಬಹಿರಂಗ ಮಾಡಿ. ಚಿಕ್ಕರಾಯಪ್ಪನ ಬಂಧನ ಆದ್ರೆ ಮುಖ್ಯಮಂತ್ರಿಗಳ ಬುಡಕ್ಕೆ ಬರುತ್ತೆ, ಅನೇಕ ವಿಷಯಗಳು ಬಹಿರಂಗ ಆಗುತ್ತೆ. ನಾನೇನು ಮಂತ್ರಿಗಳ ಮೇಲೆ ಆರೋಪ ಮಾಡಿದ್ದೇನೆ, ದಾಖಲೆಗಳ ಸಹಿತ ಅವರು ಎಲ್ಲ ಬಣ್ಣ ಬಯಲಾಗೋದಿದೆ. ಮತ್ತೆ ಮುಖ್ಯಮಂತ್ರಿಗಳ ಸಂಪೂರ್ಣ ಮಾಹಿತಿ ಇದೆ, ಏನೇನಿದೆ, ಯಾರ್ಯಾರ ಮೇಲೆ ಮಂತ್ರಿಗಳ ಮೇಲೆ ಆರೋಪಗಳಿದೆ ಅನ್ನೋದನ್ನು ಅವರೇ ಬಹಿರಂಗ ಮಾಡಬೇಕು ಅನ್ನೋದು ನನ್ನ ಒತ್ತಾಯ. ಮಾಜಿ ಮಂತ್ರಿ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿ ಸೇರ್ತೀನಿ ಅಂತ ಘೋಷಿಸಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಪ್ರಸಾದ್ ಅವರ ನಿವಾಸಕ್ಕೆ ಯಡಿಯೂರಪ್ಪ ಭೇಟಿ ಕೊಟ್ಟು ಮಾತುಕತೆ ಎಲ್ಲ ನಡೆಸಿದ್ರು. ಮೊದಲ ವಾರದಲ್ಲಿ ಜನವರಿಯಲ್ಲಿ ಸೇರ್ತೀನಿ ಅಂತಿದ್ದಾರೆ. ಉಪಚುನಾವಣೆ ನಂದು ಅಂತಿಮ ಫೈಟಿಂಗ್ ಅದು, ಅದಾದ್ಮೇಲೆ ನಾನು ಮಾಡಲ್ಲ. ಸಿದ್ದರಾಮಯ್ಯಗೆ ಶ್ರೀನಿವಾಸ್ ಪ್ರಸಾದ್ ಗೆಲ್ತಾರೆ ಅಂತ ಗೊತ್ತಿದ್ದಂಗೆಲ್ಲ ಮಾತಾಡ್ತಿದ್ದಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಈ ಮಧ್ಯ ಜಮೀರ್ ಅಹಮದ್ ಖಾನ್ ನಾವು NCP ಸೇರ್ತೀವಿ ಅಂತಂದಿದ್ದಾರೆ. ವೆರಿ ಗುಡ್, ಬ್ಯೂಟಿಫುಲ್. ಅತ್ತ ರೈತರ ಸಾಲ ಮನ್ನಾ ಮಾಡ್ತೀನಿ, ಇಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಖಂಡಿಸಿ ಅವ್ರ ಹತ್ರ ಯಾವ ಅಧಿಕಾರ ಇದೆ, ಎಲ್ಲಿಗೆ ರಾಜೀನಾಮೆ ಕೊಡ್ತಾರಂತೆ ಅಂತ ಟೀಕೆ ಮಾಡಿದ್ದಾರೆ. ಕರ್ನಾಟಕದ ಕ್ರಿಕೆಟ್ ಟೀಮ್ಗೆ ಏನಾಯ್ತು ಏನೋ ಗೊತ್ತಿಲ್ಲ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫೇವರೇಟ್ ತಂಡವಾಗಿದ್ದ ಕರ್ನಾಟಕ ಹೀನಾಯ ಸೋಲು ಕಂಡಿದೆ. ಮೊದಲ ಇನ್ನಿಂಗ್ಸ್ 88 ರನ್ಗೆ ಆಲ್ಔಟ್ ಆಗಿದ್ರು. ತಮಿಳುನಾಡನ್ನ 152 ರನ್ಗೆ ಕಟ್ಟಾಕಿದ್ರು. ಆದರೆ ಎರಡನೇ ಇನ್ನಿಂಗ್ಸ್ ಅಲ್ಲಿ ಮತ್ತೆ 150ಕ್ಕೆ ಮಖಾಡೆ ಮಲಗಿದ್ರು. ಹೀಗಾಗಿ ಕೇವಲ 86 ರನ್ಗೆ ಗುರಿ ಪಡೆದಂತ ತಮಿಳುನಾಡು 3 ವಿಕೆಟ್ ಕಳ್ಕೊಳ್ತು. ಇವತ್ತಿನ ಗುರಿ ದಾಟಿತು. ಹೀಗಾಗಿ ಕರ್ನಾಟಕ ತಂಡದಲ್ಲಿ ಕರುಣ್ ನಾಯರ್, ರಾಹುಲ್, ಮನೀಶ್ ಪಾಂಡೆ ಸೇರಿದಂತೆ ಟೀಮ್ ಇಂಡಿಯಾ ಆಟಗಾರ ಇದ್ರೂ ಕೂಡ ಸೋಲು ಕಾಣಬೇಕಾಯಿತು. ದೇಶಾದ್ಯಂತ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡ್ತಾ ಇದೆ. ಕ್ರಿಸ್ಮಸ್ ಟ್ರೀಗಳು ಮಿರ್ಮಿರ ಎಲ್ಲ ಮಿಂಚ್ತಾ ಇವೆ. ಎಲ್ಲ ಡ್ಯಾಶ್ ಎಲ್ಲರಿಗೂ ಗೊತ್ತು. ಜನ ಊರುಗಳಿಗೆ ಹೊರಟಿದ್ದಾರೆ, ಕ್ರಿಸ್ಮಸ್ ಮಾಡೋರು ಮಾಡದೇ ಇದ್ದವರು ಇಬ್ಬರೂ ರಾಜ್ಯಕ್ಕೆ. ಹಾಗಾಗಿ ವಾಹನ ದಟ್ಟಣೆ ಜಾಸ್ತಿ. ಡಿಸೆಂಬರ್ 31 ಮಧ್ಯರಾತ್ರಿ 2 ಗಂಟೆವರೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡೋದಕ್ಕೆ ಪೊಲೀಸ್ನವರು ಅವಕಾಶ ಕೊಟ್ಟಿದ್ದಾರೆ. ಆದರೆ ಕೆಲವು ಕಡೆ ಹೇಳ್ತಿದ್ದಾರೆ ಈ ನೋಟ್ ಬ್ಯಾನ್ನಿಂದ ಅದರದ್ದು ಸ್ವಲ್ಪ ಸ್ಪಿರಿಟ್ ಕಡಿಮೆ ಆಗಿದೆ ಸರ್ ಅಂತ. ಹವಾಮಾನ ನೋಡೋಣ. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಅನ್ನು ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಎಂದಿನಂತೆ ಇವತ್ತು ಅರ್ಧ ಗಂಟೆ, ಹಾಗಾಗಿ ಈಗ ಪಬ್ಲಿಕ್ ಸ್ಪೆಷಲ್ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಆಪರೇಷನ್ ನ್ಯೂ ಇಯರ್. ನೀವು ಅದನ್ನು ನೋಡಿ ಎಂಜಾಯ್ ಮಾಡಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ.